ಸೊ ಹಾಯ್ ಹಲೋ ನಮಸ್ಕಾರ. ಸೊ ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತು ವೆಡ್ನೆಸ್ಡೇ. ಸೊ ಎಲ್ಲಿಗೆ ಅಂತಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ಇದೇ ಫಸ್ಟ್ ವ್ಲಾಗು ನಮ್ಮಪ್ಪ ನಮ್ಮಮ್ಮ ಜೊತೆ ಆಚೆ ಕಡೆ ಹೋಗಿ ಒಂದು ವ್ಲಾಗ್ ಮಾಡ್ತಾ ಇರೋದು ಅಂತಂದೆ. ಸೊ ಹೇಗಿರುತ್ತೆ ಅಂದ್ಬಿಟ್ಟು ಒಂದು ನನಗೂ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ ವಿತ್ ಮೈ ಫಾದರ್ ಆ್ಯಂಡ್ ಮೈ ಮದರ್ ಆ್ಯಂಡ್ ರೆಡಿ ಆಗ್ಬಿಡೋಣ. ಸೊ ಬನ್ನಿ. ಸೊ ಗೈಸ್, ರೆಡಿಯಾಗಿ ಆಯಿತು. ಸಾಕನ್ಸೇನಾ? ಇವಾಗ ನಮ್ಮಪ್ಪ ನಮ್ಮಮ್ಮ ರೆಡಿಯಾಗಿದ್ದಾರೆ, ನೋಡೋಣ ಬನ್ನಿ. ಸೊ ಕೆಳಗಡೆ ಹೋಗೋಣ. ಐ ಥಿಂಕ್ ನಮ್ಮಮ್ಮ ಇನ್ನು ಪೂಜೆ ಮಾಡ್ತಾಯಿದ್ರು. ಅವ್ರ ಪೂಜೆ ಆಗಿ ನಮ್ಮಪ್ಪ ರೆಡಿಯಾಗಿ ಅವರಿಬ್ಬರು ರೆಡಿ ಆದರೆ ನಾವು ಹೋಗೋದೇ ಇನ್ನು. ಆ್ಯಂಡ್ ನೋಡೋಣ ಬನ್ನಿ ಕೆಳಗಡೆ. ಸೊ ಗೈಸ್, ಈಗ ಟೈಮ್ ನೋಡ್ತಾ ಇದ್ದೀರ ನೋಡಿ. ಟೈಮ್ ಬಂದು 4:55. ಸಕ್ಕ ಚಳಿ ಐತೆ. ಬೆಳಗ್ಗೆ ಇನ್ನೂ 40 ಮಿನಿಟ್ಸ್ ಟೈಮ್ ಐತೆ. ಅಷ್ಟರಲ್ಲಿ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ, ಆರಾಮಾಗಿ ನಿದ್ದೆ ಹೊಡಿಯೋಣ. ಸೊ ಬನ್ನಿ, ಒಂದು 20 ನಿಮಿಷ ನಿದ್ದೆ ಹೊಡೆದ್ಬಿಟ್ಟು ಎದ್ಬಿಟ್ಟು ತಿರ್ಗಾ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಟೈಮ್ ಬೇರೆ ಆಗಿಬಿಟ್ಟಿತ್ತು. ಸೊ ರೆಡಿಯಾಗಿ ಡೈರೆಕ್ಟು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಎಲ್ಲಿ ಅಂತಂದರೆ ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಸೊ ಯಾರ್ಯಾರು ಇದ್ದೀವಿ ಅಂತಂದರೆ ನಾನು ಮತ್ತು ನಮ್ಮಪ್ಪ, ಹಾಯ್ನಪ್ಪ, ಮತ್ತು ನಮ್ಮಮ್ಮ, ಹಾಯನಮ್ಮ. ಸೊ 3 ಜನ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಟ್ರೈನ್ ಬರುತ್ತೆ. ಎಲ್ಲಿಗೆ ಅಂತಂದರೆ ಇವತ್ತು ಅಮಾವಾಸ್ಯೆ ಅಲ್ಲ? ಸೊ ಅಮಾವಾಸ್ಯೆ ಅಂತ ಹೇಳಿ ನಂಜನಗೂಡಿಗೆ ಹೋಗೋಣ ಅಂದ್ಬಿಟ್ಟೆಲ್ಲ ಪ್ಲ್ಯಾನ್ ಹಾಕಿದ್ದಾರೆ. ಇದೇ ಫಸ್ಟು ಟ್ರಿಪ್ ಆಗಿರ್ಬೋದು ಫ್ಯಾಮಿಲಿ ಜೊತೆ. ಸೊ ಟ್ರೈನ್ ಬಂದಾಗ ಸಿಗೋಣ ಬನ್ನಿ. ಗೈಸ್, ಟ್ರೈನ್ ಆ್ಯಂಡ್ ಸೀಟು ಇಲ್ಲೇ ಅವತ್ತು ಪಾಕ್ ಮಾಡ್ತಾರ. ಗೈಸ್, ಫುಲ್ಲು ಖಾಲಿ ಇದೆ. ಐ ಥಿಂಕ್ ಇದೆಲ್ಲ ರಿಸರ್ವೇಷನ್ ಯಾವ್ದಾರು ಮಾಡಿ ಸಿಗ್ತಾರಮ್ಮ? ಸೀಟ್ ಸಿಕ್ತು ಪೀಸ್ಫುಲ್ಲಾಗಿ, ಆರಾಮಾಗಿ ಕುತ್ಕೊಂಡು. ಮಧುರ ಮಂಡ್ಯ ಅಷ್ಟೇನಾ? ಅಂದರೆ ಇವಾಗ ರಾಮನಗರ ಅದೆಲ್ಲ ಸ್ಟಾಪ್ ಮಾಡಲ್ಲ ತಾನೆ? ಡೈರೆಕ್ಟು ಮಂಡ್ಯ ಮದ್ದೂರು ಸ್ಟಾಪು. ಸೊ ಗೈಸ್, ಸೀಟ್ ಸಿಕ್ತು, ಪೀಸ್ಫುಲ್ಲಾಗಿ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಇನ್ನು ಇದು ಎಕ್ಸ್ಪ್ರೆಸ್ ಅಲ್ವಾ ಅಮ್ಮ? ಇದು ಮದ್ದೂರು ಮಂಡ್ಯ, ಅಂದರೆ ಮದ್ದೂರು ರಾಮನಗರ ಎಲ್ಲ ಸ್ಟಾಪ್ ಇಲ್ಲ. ಡೈರೆಕ್ಟು ಮಂಡ್ಯ ಮಾತ್ರ ಒಂದು ಸ್ಟಾಪು. ಅದು ಬಿಟ್ಟರೆ ಮೈಸೂರು ಸ್ಟಾಪ್ ಅಷ್ಟೇ ಎಕ್ಸ್ಪ್ರೆಸ್. ಇನ್ನೇನೊಂದು 8:30 ಹೋಗ್ಬಿಡ್ತೀವಲ್ಲ? ಹಾಂ, ಒಂದು 8:30 9 ಗಂಟೆ ಅಷ್ಟರಲ್ಲಿ ಮೈಸೂರಿಗೆ ಹೋಗ್ಬಿಡ್ತೀವಿ ಗೈಸ್. ಇವಾಗ ಟೈಮ್ ಎಷ್ಟು ನೋಡ್ಕೊಳ್ಳೋಣ ಇರು ಗೈಸ್. ಇವಾಗ ಟೈಮ್ ಬಂದು 6:14, 6:15 ಅಂದ್ಕೊಳ್ಳಿ. ಒಂದು 2 ಅವರ್ ಅಷ್ಟಲ್ಲ? ಟ್ರೈನ್ ಬಿಡ್ತು ಗೈಸ್. ಬನ್ನಿ ಗೈಸ್. ಸೊ ಮೈಸೂರು ಹತ್ರ ಹೋದ ತಕ್ಷಣ ಸಿಗೋಣ ಬನ್ನಿ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ. ಸೊ ಗೈಸ್, ಈಗ ಕರೆಕ್ಟಾಗಿ 8:20 ಅಷ್ಟರಲ್ಲಿ ನಾವು ಮೈಸೂರಿಗೆ ಬಂದಿದ್ದೀವಿ. ಈಗ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕಮ್ಮ? ಬಸ್ ಸ್ಟ್ಯಾಂಡ್ ಹೋಗ್ಬೇಕಲ್ಲ. ಈಗ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗಿ, ಸೊ ಅಲ್ಲಿಂದ ನಂಜನಗೂಡ್ಗ ಬಸ್ಸು, ಅಲ್ಲಿಂದ ನಂಜನಗೂಡ್ಗ ಬಸ್ ಹತ್ತಬೇಕು. ಸೊ ನಂಜನಗೂಡು ಹತ್ರ ಸಿಗೋಣ. ಇವಾಗ ಫಸ್ಟು ಮೈಸೂರು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಹತ್ತಿ ನಂಜನಗೂಡು ಹೋಗೋಣ ಬನ್ನಿ. ಈಗ ನಂಜನಗೂಡಿಗೆ ಬಸ್ ಸಿಕ್ಕಿದೆ. ಸೊ ನಂಜನಗೂಡು ಬಸ್ ಸಿಕ್ಕಿದೆ. ಇವಾಗ ಡೈರೆಕ್ಟ್ ಏನಿದ್ರು ದೇವಸ್ಥಾನ ಹತ್ರ ಸಿಗೋಣ ಬನ್ನಿ.
ನಮ್ಮಮ್ಮ ಏನು ಆತರ ಪಡ್ತಾರೆ ಯಾವಾಗಲೂ ಅಂತಂದರೆ ಒಂದು ಬಸ್ ಹುಡ್ಕೋಕ್ಕೆ ಅರ್ಜೆಂಟು ಏನು ಒಳ್ಳೆ ಬಂದು ಆರಾಮಾಗಿ ಕೂಲಾಗಿ ಹೋಗ್ಬೇಕು, ಹಂಗಲ್ಲ ಇಬ್ಬಿ ಅರ್ಜೆಂಟು ಆ ಥರ ಪಡಬೇಕು. ಒಂದು ಬಸ್ ಹಿಡಿಬೇಕು ಅಂತಂದರೆ ಓಡೋಗ್ಬಿಡ್ಬಿಡ್ತಲ್ಲ. ನೋಡಿ ಗೈಸ್, ಈ ಹೆಣ್ಮಕ್ಳುಗಳಿಗೆಲ್ಲ ಫ್ರೀ ಬಸ್ ಬಿಟ್ಬಿಟ್ಟು ಆರಾಮಾಗಿ ಆಧಾರ್ ಕಾರ್ಡ್ ತೊಗೊಂಡ್ಬಿಡ್ತಾರೆ. ಆಧಾರ್ ಕಾರ್ಡ್ ಇದ್ದರೆ ಆರಾಮಾಗಿ ಫ್ರೀ. ನಮಗೆಲ್ಲ ನೋಡಿ ಗೈಸ್ ಏನು ಮಾಡೋಣ ಅಲ್ವಾ, ನಿಮಗೆಲ್ಲ ಆಧಾರ್ ಕಾರ್ಡ್ ಐತೆ ಅನ್ನೋದು ಫುಲ್ ಫ್ರೀ, ನಮಗೆಲ್ಲ ಆಧಾರ್ ಕಾರ್ಡ್ ಇಲ್ಲ ಗೈಸ್. ಬಟ್ ಆದರೂ ಗೈಸ್ ಮೈಸೂರಿಗೆ ಬಂದರೆ ಏನೋ ಒಂಥರ ಪೀಸ್ಫುಲ್ಲು. ಬೆಂಗಳೂರಲ್ಲಿ ಇರೋದಕ್ಕಿಂತ ಮೈಸೂರಲ್ಲಿ ಒಂದು ಒಳ್ಳೆ ಸ್ವಚ್ಛತೆ ಇದೆ ಗೈಸ್. ಸೊ ಗೈಸ್ ಈಗ ನಂಜನಗೂಡಕ್ಕೆ ಬಂದಿದ್ದೀವಿ. ಈಗ ನಂಜನಗೂಡ ಹತ್ರ ಬಂದಿದ್ದೀವಿ ಗೈಸ್. ಇದೇ ಬಸ್ ಸ್ಟ್ಯಾಂಡು ನಂಜನಗೂಡದು. ಅಲ್ಲಿ ಕಾಣಿಸಿದೆಯಲ್ಲ ಶಿವ. ಇವಾಗ ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಈ ಜಾಗಕ್ಕೆ ಬಂದಿದ್ದೀವಿ. ಈ ಜಾಗದಲ್ಲಿ ನಾಷ್ಟ ಮಾಡಿದ್ರೆ ಏನೋ ಒಂಥರ ತೃಪ್ತಿ ಆಗ್ಬಿಟ್ಟು, ದೊಡ್ಡ ದೊಡ್ಡ ಹೋಟೆಲಲ್ಲಿ ನಾಷ್ಟ ಮಾಡೋಕ್ಕತ್ತು ಈ ಥರ ಹೆಂಗೈತಮ್ಮ? ಚೆನ್ನಾಗೈತಾ? ಗೈಸ್ ನಂಜನಗೂಡು ಬಂದು ಒಂದು ಸಾಂಗ್ ಆಡಿಲ್ಲ ಅಂತಂದರೆ ಬೇಜಾರಾಗುತ್ತೆ. ನನಗೆ ಸಾಂಗ್ ಆಡೋದಕ್ಕೆ ತುಂಬ ಇಷ್ಟ, ಆದರೆ ಒಂದು ಸಾಂಗ್ ಆಡಿಲ್ಲ ಅಂದರೆ ಬೇಜಾರಾಗುತ್ತೆ. ಯಾವ ಸಾಂಗ್ ಹೇಳಿ? ಯಾವ ಸಾಂಗ್ ಹೇಳಮ್ಮ? ಅಮ್ಮ ಯಾವ ಸಾಂಗ್ ಹೇಳಮ್ಮ? ಯಾವ್ದಾರು ಒಂದು ಸಾಂಗ್ ಆಡಿ. ಇವಾಗ ನಂಜನಗೂಡಿಗೆ ಬಂದಿದ್ಯಾ, ದೇವ್ರದ್ದು ಏನಾದರೂ ನಿನಗೆ ದೇವ್ರ ಮೇಲೆ ಒಂದು ಸ್ವಲ್ಪ ಭಕ್ತಿ ಇದ್ದರೆ ಅದಾ ಶ್ರೀಕಂಠ ವಿಷಕಂಠ ಎಲ್ಲ ಆಗೋತಿಲ್ಲ. ನಂಗೆ ಗೊತ್ತಿರೋದು ಶಿವಂದು ಸೋಜುಗಾದ ಸೂಜು ಮಲ್ಲಿಗೆ ತುಂಬ ಇಷ್ಟ ಗೈಸ್. ಫಸ್ಟು ಕಾಣಿಸೋದು ಎಲ್ಲರಿಗೂ ದೇವರು. ಅದು ಯಾವ ದೇವರು ಅಂತಂದರೆ ಶಿವ. ನೋಡಿ ಗೈಸ್ ಏನಿದೆ, ಎಲ್ಲರೂ ಕೈ ಮುಕ್ಕೊಳ್ಳಿ ಗೈಸ್. ಗೈಸ್ ಜನನೇ ಇಲ್ಲ. ನಾನು ಸೀರಿಯಸ್ ಆಗಿ ತುಂಬ ಜನ ಇರ್ತಾರೆ ಅಂದ್ಕೊಂಡು ಬಂದೆ ನಂಜನಗೂಡಿಗೆ ಇವತ್ತು, ಬಟ್ ಅಷ್ಟೊಂದು ಜನಗಳೇ ಇಲ್ಲ ಇಲ್ಲಿ. ನೋಡಿ ನಂಜನಗೂಡಿಗೆ ಏನಾದರೂ ಬರ್ಬೇಕಂದ್ರೆ ಈ ಥರ ಫೋಟೋ ಶೂಟ್ ಮಾಡಿಸ್ರಿ. ಇಲ್ಲೇ ಬಿಡೋದಾ? ಅಲ್ಲ ಜನ ಇರ್ತಾರೆ ಅನ್ಕೊಂಡ್ರೆ ಜನನೇ ಇಲ್ವಲ್ಲ ಗಾಯ್ಸ್. ಪರವಾಗಿಲ್ಲ ಬಿಡ್ರಿ, ಹಿಂಗೋ ಬೇಗ ದರ್ಶನ ಆಗೋಗುತ್ತೆ, ಬೇಗ ಹೋಗ್ಬೋದು. ಒಳಗಡೆ ಆ್ಯಕ್ಚುಲಿ ವಿಡಿಯೋ ಅಲೌ ಇಲ್ಲ ಅನ್ಕೋತೀನಿ, ವಿಡಿಯೋ ಮಾಡೋಂಗಿಲ್ಲ ದೇವಸ್ಥಾನದ ಒಳಗಡೆ. ನೋಡೋಣ, ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂತಂದರೆ ವಿಡಿಯೋ ಮಾಡೋಕ್ಕಾಗಲ್ಲ. ಹಾಯ್. A few moments later. ಗೈಸ್ ಇವತ್ತೇನು ಅಷ್ಟೊಂದು ಸ್ವಲ್ಪ ಅಂದರೆ ನಮ್ಮಪ್ಪ ನಮ್ಮಮ್ಮ ಜಗಳಾಡ್ತಾರೆ ನೋಡಿ ಗೈಸ್. ಸೊ ಗೈಸ್ ಎಲ್ಲ ಕಾಮ ಮುಗೀತು ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಎಷ್ಟು ಟೈಮ್ ಈಗ? ಫಸ್ಟು ನೀವು ಮಾಡೋ ಕೆಲಸನ ಒಂದು ಸ್ಪಷ್ಟವಾಗಿ ಭಕ್ತಿಯಿಂದ ಮಾಡಬೇಕು, ಏನೇ ಮಾಡಿದ್ರೂ. ಸೊ ಅವಾಗ ತೃಪ್ತಿ ಆಗುತ್ತೆ. ಆ್ಯಂಡ್ ಇವಾಗ ಎಲ್ಲಿಗಮ್ಮ ಗೈಸ್? ಏನು ಪ್ಲ್ಯಾನ್ ಇಲ್ಲ, ಬಿಕಾಸ್ ಬೇಗನೆ ಮುಗಿಸ್ಕೊಂಡು ಬಂದ್ಬಿಟ್ವಿ. ಬರೀ 1 ಅವರ್ ಏನು 1 ಅವರ್ನೂ ಆಗಿಲ್ಲಲ್ಲ, ಒಂದು ಅರ್ಧ ಗಂಟೆ ಆಯ್ತು ಅಷ್ಟೇ. ಬರೀ ಅರ್ಧ ಗಂಟೆಯಲ್ಲಿ ಹೋದ್ವಿ, ಒಳಗಡೆ ಹೋಗಿ ದೇವ್ರನ್ನ ನೋಡಿದ್ವಿ, ಕೈ ಮುಕ್ಕೊಂಡ್ವಿ, ಬಂದ್ಬಿಟ್ವಿ ಅಷ್ಟೇ. ಕಾಮಾಗಿತ್ತು. ಸೊ ಇವಾಗ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮನೆಯಿಂದ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀವಿ. ಸೊ ಸಾಕು. ಯಾಕೋ ಇವತ್ತು ಸ್ವಲ್ಪ ಜೋಶಿಲ್ಲ, ಜೋಶಲ್ಲಿ ಮಾಡೋಣ ಅಂದ್ಕೊಂಡು ಬಂದೆ ಗಾಯ್ಸ್, ಬಟ್ ಯಾಕೋ ಇವತ್ತು ಸ್ವಲ್ಪ ಜೋಶಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಅಷ್ಟೊತ್ತು ಗಂಟೆ ಜೋಶಿತ್ತು, ಬಟ್ ಇಲ್ಲಿ ಜನ ಬೇರೆ ಕಡಿಮೆ ಇದ್ದಾರೆ, ಫುಲ್ ಕಡಿಮೆ ಜನ. ನಾನು ಹೆವಿ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಗೈಸ್. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ ಚಾನಲ್ನ, ವಿಕ್ರಮ್ ಬಾಕ್ಸ್ ಕನ್ನಡ. ಆ್ಯಂಡ್ ಬಾಯ್ ಮೇಡಮ್, ಬಾಯ್ ಗೈಸ್, ಬಾಯ್.